ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ನಿಮ್ಮ ಸೈಂಟಿಫಿಕ್ ಕನ್ನಡಿಗ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕು, ಎನರ್ಜಿ ಮತ್ತು ಪವರು ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ವರ್ಕ್ ನೋಡೋಣ. ವರ್ಕ್ ಅಂದರೆ ಏನಪ್ಪ? ಸಿಂಪಲ್ ಹೇಳ್ಬೇಕಂದ್ರೆ ಕೆಲಸ ಆಯಿತಾ ಇಲ್ವಾ? ಕೆಲಸ ಹೆಂಗಾಯಿತು, ಅದೇನು ಕೆಲಸ ಅಂದರೆ ಹೆಂಗಾಯಿತು ಅಂತ ಹೇಳ್ಬೇಕು. ಸೈಂಟಿಫಿಕಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ವೆನ್ ಫೋರ್ಸ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡ್ರಿ. ಒಂದು ನೆಲದ ಮೇಲೆ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ನ ನಾನು ಮೇಲಿಂದ ಹಿಂಗೆ ನೋಡಿ, ಮೇಲಿಂದ ನಾನು ಫೋರ್ಸ್ ಹಾಕ್ಬಿಟ್ಟು ಆ ಬ್ಯಾಗ್ನ ಹಿಂಗೆ ಎತ್ತುತ್ತೀನಿ, ಮೇಲ್ಗಡೆಗೆ ಎತ್ತುತ್ತೀನಿ. ಸೊ ನಾನು ಹಾಕಿದ ಫೋರ್ಸಿಂದ ಆ ಬ್ಯಾಗು ಡಿಸ್ಪ್ಲೇಸ್ ಆಯಿತು. ಡಿಸ್ಪ್ಲೇಸ್ ಅಂದರೆ ಏನಪ್ಪ ಅಂದರೆ, ಈಗ ಒಂದು ಆಬ್ಜೆಕ್ಟು ಇನ್ನೊಂದು ಜಾಗಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋದು. ಸೊ ಆವಾಗ ಫಾರ್ ಎಕ್ಸಾಂಪಲ್ 1 ಅಂತ ಇಟ್ಕೊಳ್ಳೋದು, 2 ಅಂತ ಇಟ್ಕೊಳ್ಳೋಣ. ಆಬ್ಜೆಕ್ಟು ಒಂದು ಜಾಗದಿಂದ ಎರಡು ಜಾಗಕ್ಕೆ ಹೋದರೆ ನಾವೇನು ಹೇಳ್ತೀವಿ ಅಂದರೆ, ಆಬ್ಜೆಕ್ಟ್ ಡಿಸ್ಪ್ಲೇಸ್ ಫ್ರಮ್ 1 to 2. ಸೊ ಹಂಗೆ ಒಂದು ಜಾಗದಿಂದ ಒಂದು ಜಾಗ ಡಿಸ್ಪ್ಲೇಸ್ ಅದು ಮೂವ್ ಆಗೋದೇ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇಷ್ಟೇ. ವೆನ್ ಫೋರ್ಸ್ ಕಾಸಸ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್, ವರ್ಕ್ ಇಸ್ ಡನ್ ಅಂತ ಅರ್ಥ. ಈಗ ಬ್ಯಾಗ್ ಅಲ್ಲೇ ಇತ್ತು, ಎಲ್ಲೂ ಯಾವ ಕಡೆಗೂ ಮೂವ್ ಆಗಲಿಲ್ಲ, ಯಾರು ಫೋರ್ಸ್ ಹಾಕಲಿಲ್ಲ, ಎಲ್ಲೂ ಮೂವ್ ಆಗಲಿಲ್ಲ ಅಂದರೆ ಆ ಕೆಲಸ ಆಗಿಲ್ಲ ಅಂತ ಅರ್ಥ. ಇಷ್ಟೇ. ನಿಮಗೆ ಫಾರ್ಮುಲಾ ನೋಡ್ಕೋದ್ರೆ ವರ್ಕ್ ಈಕ್ವಲ್ಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, F ಇಂಟು D. ಓಕೆನಾ? ಇದ್ರದ್ದು ಯೂನಿಟ್ ಬಂದ್ಬಿಟ್ಟು ಜೌಲು. ನೆಕ್ಸ್ಟ್ ಎನರ್ಜಿ ಅಂದರೆ ಏನಂತ ನೋಡೋಣ ಬನ್ನಿ. ಎನರ್ಜಿ ಅಂತಂದರೆ ಕೆಪಾಸಿಟಿ ಟು ಡೂ ವರ್ಕು. ಎಷ್ಟೇ ಇದು ಎನರ್ಜಿ ಅಂದರೆ ಕೆಪಾಸಿಟಿ ಅಷ್ಟೇ, ಕೆಪಾಸಿಟಿ ಟು ಡೂ ವರ್ಕ್. ನಿಮಗೆ ಎಕ್ಸಾಂಪಲ್, ಎನರ್ಜಿಲಿ 2 ಥರ ಎನರ್ಜಿ ಬರುತ್ತೆ. ಒಂದು ಕೈನೆಟಿಕ್ಕು, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಏನಪ್ಪ ಅಂತಂದರೆ, ಮೋಷನಲ್ಲಿ ಇದೆ ಗೊತ್ತಾ, ಅದನ್ನು ಕೈನೆಟಿಕ್ ಎನರ್ಜಿ ಅಂತೀವಿ. ಸುಮ್ಮನೆ ಇರುತ್ತೆ, ಬಟ್ ಅದರಿಂದನೇ ಕೆಲಸ ಮಾಡೋಕ್ಕಾಗತ್ತೆ, ಅದು ಪೊಟೆನ್ಷಿಯಲ್ ಎನರ್ಜಿ. ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ. ಈಗ ಒಂದು ಕಾರ್ ಮೂವ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಮೂವಿಂಗ್ ಕಾರ್ ಬಂದ್ಬಿಟ್ಟು ಕೈನೆಟಿಕ್ ಎನರ್ಜಿ. ಮೂವಿಂಗ್ ಕಾರಿಂದ ಎನರ್ಜಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಅಂದರೆ ಒಂದು ಕೆಲಸ ಆಗ್ತಾ ಇರುತ್ತೆ, ಅದು ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ, ಫಾರ್ ಎಕ್ಸಾಂಪಲು, ಈಗ ಒಂದು ಟ್ಯಾಂಕಲ್ಲಿ ನೀರು ಇರುತ್ತೆ, ಒಂದು ಡ್ಯಾಮಲ್ಲಿ ನೀರು ಇರುತ್ತೆ. ಒಂದು ಡ್ಯಾಮಲ್ಲಿ ನೀರಿದೆ ಈ ಡ್ಯಾಮಲ್ಲಿ ನೀರು ಇದ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಈ ಡ್ಯಾಮ್ ಹೊಡೆದೋಗ್ಬಿಟ್ರೆ ನಿಮ್ಗೆ ಎಷ್ಟೊಂದೆಲ್ಲ ಮುಳುಗೋಗ್ಬಿಡ್ತದೆ. ಆ ಒಂದು ನೀರಿನ ಟ್ಯಾಂಕಲ್ಲಿ ಒಂದು ವಾಟರ್ ಸ್ಟೋರ್ ಆಗಿದೆ ಗೊತ್ತಾ, ಅದರಲ್ಲಿ ತುಂಬ ಎನರ್ಜಿ ಇರುತ್ತೆ. ಪೊಟೆನ್ಷಿಯಲ್ಲು ನೀವು ಹೇಳೋದು ಕೇಳಿರ್ತೀರ, ಅವನು ತುಂಬ ಪೊಟೆನ್ಷಿಯಲ್ ಇದೆಯಪ್ಪ ಅಂತ. ಸೊ ಎನರ್ಜಿ ವಿಚ್ ಈಸ್ ಇನ್ ಸ್ಟೋರ್ಡ್ ಫಾರ್ಮು, ಸ್ಟೋರ್ ಆಗಿರೋದು ಗೊತ್ತಾ. ಈಗ ಬ್ಯಾಟ್ರೀಸಲ್ಲಿ ಇರುತ್ತೆ ನೋಡಿ, ಬ್ಯಾಟ್ರಿಯಲ್ಲಿ ಸ್ಟೋರ್ಡ್ ಫಾರ್ಮಲ್ಲಿ ಎನರ್ಜಿ